ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯನ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ನಿಮ್ಮೆಲ್ಲರಿಗೂ ಏನಂತ ಗೊತ್ತಾರ್ಥ? ಈಗ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೆ ಹೋಲಿಸಿದ್ದಾರೆ. ಅಂದರೆ ನಿಮಗೆ ಒಂದು ಮುತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಲ್ವಾ? ನಮ್ಮ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೆ ಹೋಲಿಸಿದ್ದಾರೆ. ಯಾಕೆ ಗೊತ್ತಾ? ಒಂದು ಮುತ್ತು ಹೇಗೆಲ್ಲ ತಯಾರಾಗುತ್ತೆ ಅಂತ ಗೊತ್ತಾ? ಒಂದು ಆಳವಾದ ಸಮುದ್ರದಲ್ಲಿ ಒಂದು ಚಿಕ್ಕ ಹುಳು ಅದರ ಚಿಪ್ಪನ್ನು ತೆಗೆದು ಸ್ವಾತಿ ಮಳೆಯನ್ನೇ ಕಾಯುತ್ತೆ. ಅದರ ಒಂದು ಹನಿ ಅದರಲ್ಲಿ ಬಿದ್ದ ತಕ್ಷಣ ಅದು ಅದನ್ನು ಮುಚ್ಚುತ್ತೆ. ಅದು ಎಷ್ಟೋ ವರ್ಷಗಳ ನಂತರ ಒಂದು ಸುಂದರವಾದ ಮುತ್ತಾಗುತ್ತೆ. ಇಂಥ ಒಂದು ಮುತ್ತಿಗೆ ಇಷ್ಟೆಲ್ಲ ತಯಾರಿ ಇದೆ ಅಂದರೆ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೆ ಹೋಲಿಸಿದ್ದಾರೆ. ಅಂದರೆ ನಮ್ಮ ನುಡಿ ನಾವು ಎಷ್ಟು ಯೋಚನೆ ಮಾಡಿ ಮಾತಾಡಬೇಕಲ್ವಾ? ನಮ್ಮ ನುಡಿ ಎಷ್ಟು ಚೆನ್ನಾಗಿರ್ಬೇಕಲ್ವಾ? ಯಾಕೆಂದರೆ ನಿಮಗೆ ಗೊತ್ತಿದೆ ಮುತ್ತಿನ ಹಾರ ಎಷ್ಟು ಚೆನ್ನಾಗಿರುತ್ತೆ. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನಾವು ನುಡಿದ್ರೆ ನಮ್ಮ ಜಗತ್ತಿನಲ್ಲಿನ ಅಂಧಕಾರನ ನಮ್ಮ ನುಡಿ ಒಡೆದು ಓಡಿಸುವಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನಾವು ನುಡಿದ್ವಿ ಅಂದರೆ ನಮ್ಮ ಜಗತ್ತಿನಲ್ಲಿನ ಮೂಢನಂಬಿಕೆಗಳನ್ನು ಒಡೆದು ಓಡಿಸುವಂತಿರಬೇಕು ನಮ್ಮ ನುಡಿ. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ನಾವು ನುಡಿದ್ರೆ ಆ ಲಿಂಗಯ್ಯನೇ ಹೌದು ಹೌದು ಅಂತ ತಲೆ ದೂಗಬೇಕು. ಹಾಗಿರ್ಬೇಕು ನಮ್ಮ ನುಡಿ. ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಅಂದರೆ ನಾವೀಗ ನುಡಿಯೋದೇ ಒಂದು ನಡೆಯೋದೇ ಒಂದು. ಅಂದರೆ ನಾವು ಏನೋ ಹೇಳ್ತೀವಿ ಏನೋ ಮಾಡ್ತೀವಿ. ಈ ಥರ ಮಾಡಿದ್ರೆ ನಮ್ಮ ಕೂಡಲ ಸಂಗಮ ದೇವ ಅಂದರೆ ದೇವರು ನಮ್ಮನ್ನು ಹೇಗೆ ಮೆಚ್ತಾರೆ ಅಂತ ಇದರ ಅರ್ಥ.